ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಭಯಭೀತಿ, ಶರೀರಕ್ಕೆ ದೇವರು ರಚಿಸಿದ ಸುರಕ್ಷಾ ಸೂಚನೆ ವ್ಯವಸ್ಥೆ. ಇಂದು ನಾವು ಭಯ ಹೇಗೆ ಮನಸ್ಸನ್ನು ಆಕ್ರಮಿಸುತ್ತದೆ, ವಿಶ್ವಾಸ ಹೇಗೆ ಅದಕ್ಕೆ ವಿರುದ್ಧ ಹೋರಾಡುತ್ತದೆ ಮತ್ತು ಭಯದಿಂದ ಬದಲು ವಿಜಯದಲ್ಲಿ ಹೇಗೆ ನಡೆಯಬೇಕು ಅಂತ ಕಲಿತುಕೊಳ್ಳೋಣ. ವಿವರಿಸಲಾಗದ ಭಯ, ಎದೆಯಲ್ಲಿ ಹಠಾತ್ ಬಿಗಿದ ಓಡುವ ಮನಸ್ಸು ಇಲ್ಲಿ ಇರುವ ಬಹುತೇಕ ಎಲ್ಲರೂ ಅನುಭವಿಸುತ್ತಾರೆ. ಅದು ಎಲ್ಲಿ ಬರಬಹುದು? ರಾತ್ರಿಯಲ್ಲಿ, ಕಚೇರಿಯಲ್ಲಿ, ಚರ್ಚಿನಲ್ಲಿಯೂ ಸಹ ಯಾವುದೇ ಸಮಯದಲ್ಲಿ ಅದು ಸಂಭವಿಸಬಹುದು. ಈ ತೀವ್ರ ಅಥವಾ ಅಚಾನಕ್ ಭಯವು ನಮ್ಮ ನಂಬಿಕೆ ಕುಸಿಯುತ್ತದೆ ಎಂಬುದರ ಸಂಕೇತವಲ್ಲ, ಆದರೆ ನಮ್ಮೊಳಗಿನ ಏನೋ ಒಂದು ಶಾಂತಿಯ ಅಗತ್ಯವಿದೆ ಎಂಬುದರ ಸಂಕೇತವಾಗಿದೆ. ಅದು ಭಯಕ್ಕೆ ಶಾಂತತೆ ಬೇಕು ಮತ್ತು ಚಿಂತೆ, ಬಗೆಹರಿಯದ ಭಯ, ಗುಪ್ತ ನೋವು, ದುಃಖ, ಒತ್ತಡ ಅಥವಾ ನಿರಾಶೆಗಳಿಗೆ ಸಾಂತ್ವನ ಮತ್ತು ಗುಣಪಡಿಸುವಿಕೆಯ ಅಗತ್ಯವಿದೆ ಎಂದು ಅದು ಸೂಚಿಸುತ್ತದೆ. ಕಾಲಾನಂತರದಲ್ಲಿ ಆಂತರಿಕ ಶಕ್ತಿ ಸದ್ದಿಲ್ಲದೆ ಖಾಲಿಯಾಗುತ್ತಿರುವಾಗ ಭೀತಿ ಉಂಟಾಗುತ್ತದೆ. ನಾವು ನಗುತ್ತಿರಬಹುದು, ಕೆಲಸ ಮಾಡುತ್ತಿರಬಹುದು, ಸೇವೆ ಮಾಡುತ್ತಿರಬಹುದು, ಚರ್ಚ್ ಹೋಗುತ್ತಿರಬಹುದು, ಆದರೆ ಒಳಗೆ ನಾವು ಹೇಳಲಾಗದ ಒತ್ತಡಗಳು, ವ್ಯಕ್ತಪಡಿಸಲಾಗದ ಭಯಗಳು ಮತ್ತು ಚಿಂತೆಗಳು ಹೊತ್ತಿದ್ದೇವೆ. ಮನಸ್ಸನ್ನು ನಾವು ನಮ್ಮ ಮಿತಿಯನ್ನು ತಲುಪಿದ ಕ್ಷಣ ದೇಹವು ಹಠಾತ್ತನೆ ಪ್ರತಿಕ್ರಿಯಿಸುತ್ತದೆ ಮತ್ತು ನಾವು ಅದನ್ನು ಪಾನಿಕ್ ಅಥವಾ ತೀವ್ರ ಭಯ ಎಂದು ಕರೆಯುತ್ತೇವೆ. ಸಂಗ್ರಹವಾದ ಭಯ, ನಿದ್ರೆಯ ಕೊರತೆ, ಹಠಾತ್ ಒತ್ತಡವು ಭಯವನ್ನು ಹೆಚ್ಚಿಸುತ್ತದೆ. ಹಠಾತ್ ಭಯವು ಎಚ್ಚರಿಕೆ ಇಲ್ಲದೆ ಬರುತ್ತದೆ. ನಾವು ಸುರಕ್ಷಿತವೆಂದು ಭಾವಿಸಿದಾಗ ಅದು ನಾಳೆ ಮಾಡುತ್ತದೆ. ಭಯವು ಏನೋ ಕೆಟ್ಟದು ಸಂಭವಿಸಲಾಗಿದೆ, ದೇವರು ನನಗೆ ಉತ್ತರಿಸದಿದ್ದರೆ ಏನು, ಮತ್ತು ಈ ಸಮಸ್ಯೆ ಎಂದಿಗೂ ಬದಲಾಗಲಿಲ್ಲದಿದ್ದರೆ ಏನಾಗುತ್ತದೆ ಎಂಬುದಂತಹ ಆಲೋಚನೆಗಳ ಮೂಲಕ ಪ್ರವೇಶಿಸುತ್ತದೆ. ಈ ಆಲೋಚನೆಗಳು ಚಿಕ್ಕದಾಗಿ ಕಾಣುತ್ತವೆ, ಆದರೆ ಅವುಗಳನ್ನು ನಿಯಂತ್ರಿಸದಿದ್ದರೆ ಮತ್ತು ಅವುಗಳನ್ನು ನಾವು ಸಂಗ್ರಹಿಸಿದರೆ ಅದು ಇದ್ದಕ್ಕಿದ್ದಂತೆ ಭಯಭೀತವಾಗುತ್ತವೆ. ಜ್ಞಾನೋಕ್ತಿಗಳು 12:25 ಬರೆದಿದೆ, ಮನುಷ್ಯನ ಹೃದಯದಲ್ಲಿ ಇರುವ ಭಾರವು ಅದನ್ನು ಕುಗ್ಗಿಸುವುದು. ದಾವೀದನು ಈ ಆಂತರಿಕ ಒತ್ತಡವನ್ನು ವಿವರಿಸುತ್ತಾ ಹೀಗೆ ಹೇಳಿದನು, ಕೀರ್ತನೆಗಳು 32:3, ನಾನು ಮೌನವಾಗಿದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸೌದು ಹೋಗಿತ್ತು. ಈ ಹಠಾತ್ ಭಯವು ಏಕೆ ಸಂಭವಿಸುತ್ತದೆ ಮತ್ತು ಪರಿಹಾರವೇನು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪಾನಿಕ್ ಅಥವಾ ಹಠಾತ್ ಭಯ ಎನ್ನುವುದು ದೇವರು ವಿನ್ಯಾಸಗೊಳಿಸಿದ ಎಚ್ಚರಿಕೆಯ ವ್ಯವಸ್ಥೆಯಾಗಿತ್ತು. ಅದು ಸಂಗ್ರಹವಾಗಿರುವ ಭಯದಿಂದ ಪ್ರಚೋದಿಸಲ್ಪಡುತ್ತದೆ. ಹಿಂದಿನ ನೋವು, ಪುನರಾವರ್ತಿತ ಒತ್ತಡ, ನಿರಾಸೆ, ಹಠಾತ್ ಸೋಲುಗಳು, ದೀರ್ಘಕಾಲಾವಧಿಯ ಅನಿಶ್ಚಿತತೆಯಿಂದ ಸಂಗ್ರಹವಾದ ಭಯ. ಈ ಭಯಗಳು ಹೊರಬರುವುದು ನಾವು ಎಂದಿಗೂ ಮಾತನಾಡಲಿಲ್ಲ ಅಥವಾ ಪ್ರಾರ್ಥಿಸಲಿಲ್ಲ, ಅದು ನಮ್ಮೊಳಗೆ ಉಳಿದಿವೆ. ನಿಮ್ಗೆ ಗೊತ್ತಾಗುತ್ತದಲ್ಲ, ನೀವೆಲ್ಲರೂ ಇದರಲ್ಲಿ ಹಾದು ಹೋಗ್ತಾ ಇದ್ದೀರಿ. ಅದು ಏಕೆಂದ್ರೆ ಅದು ಪ್ರೆಷರ್ ಕುಕ್ಕರ್ ನೀವು ಯೋಚಿಸಬೇಕು. ಪ್ರೆಷರ್ ಕುಕ್ಕರ್ ಅಲ್ಲಿ ಹೊರಗೆ ನೋಡಿದರೆ ಎಲ್ಲ ಶಾಂತವಾಗಿರುತ್ತದೆ, ಬರೀ ಉರಿಯೋದು, ಗ್ಯಾಸ್ ಉರಿಯೋದು ಮಾತ್ರ ನಮಗೂ ಕಾಣಿಸುತ್ತೆ. ಪ್ರೆಷರ್ ಕುಕ್ಕರು ತುಂಬಾ ಶಾಂತವಾಗಿರುತ್ತದೆ. ಆಮೇಲೆ ನಿಮ್ಗೂ ನೋಡಬಹುದು, ಟುಸ್ 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 ಅಂತ ಬರ್ತದೆ. ಎಲ್ಲಿಂದ ಬರುತ್ತದೆ, ಹೆಂಗ ಬರುತ್ತದೆ ಅಲ್ಲವೇ? ಅದೇ ತರ ನೋಡಿದರೆ ಎಲ್ಲರೂ ಶಾಂತವಾಗಿರುತ್ತಾರೆ, ಮತ್ತೆ ನಮ್ಮ ಒಳಗಡೆ ಏನೇನು ಸಂಗ್ರಹಿಸಿದೆಯೋ ಅದು ಒಂದಿನ ಹೊರಗೆ ಬರುತ್ತದೆ. ನಾವು ನಮ್ಮ ಭಯವನ್ನು ನಿಗ್ರಹಿಸಿದಾಗ ಅದು ಶಕ್ತಿಯನ್ನು ಪಡೆಯುತ್ತದೆ, ಆದರೆ ನಾವು ಅದರ ಬಗ್ಗೆ ಪ್ರಾರ್ಥಿಸಿದರೆ ಅದು ತನ್ನ ಶಕ್ತಿಯನ್ನು ಕಳೆದು ಹೋಗುತ್ತದೆ ಮತ್ತು ಗುಣವಾಗಲು ಪ್ರಾರಂಭಿಸುತ್ತದೆ. ವಿಶ್ವಾಸಿಗಳಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಇದೆಲ್ಲ ನಾವು ಹಂಗೆ ಸಂಗ್ರಹಿಸಬಾರದು. ನಾವು ದೇವರ ಕಡೆ ಬರಕ್ ಮುಂಚೆ ನಾವು ಇದೆಲ್ಲ ಸಂಗ್ರಹಿಸ್ತಾ ಇತ್ತು. ಈಗ ಏನೇ ಬಂದರೂ ಅದು ತಕ್ಷಣ ದೇವರ ಹತ್ರ ಕೊಟ್ಟು ನಾವು ಫ್ರೀ ಆಗಲು ನಾವು ಕಲಿತುಕೊಳ್ಳಬೇಕು. ಇಲ್ಲದಿದ್ದರೆ ಮತ್ತು ಹಾಗೆಯೇ ಸಂಗ್ರಹವಾಗುತ್ತದೆ. ನಾವು ಎದುರಿಸುತ್ತಿರುವ ಸನ್ನಿವೇಶಗಳು ಹಿಂದಿನ ಬೆದರಿಕೆಯನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತಿದ್ದರೆ ದೇಹವು ಇದ್ದಕ್ಕಿದ್ದಂತೆ ಪ್ರತಿಕ್ರಿಯಿಸುತ್ತದೆ. ಹಠಾತ್ ಭಯವು ಎಲ್ಲರಿಗೂ ಸಹಜ. ಮೆದುಳು ಅಪಾಯವನ್ನು ಗ್ರಹಿಸಿದಾಗ ಅದು ಜೀವನವು ರಕ್ಷಿಸಲು ತಕ್ಷಣವೇ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ನಾವು ಆ ಭಾವನೆಯನ್ನು ಪಡೆಯಲು ಪ್ರಾರಂಭಿಸಿದಾಗ ನಾವು ಅದರಿಂದ ಹೊರ ಬರಬೇಕು. ಅದು ದೇವರ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆ. ದೇವರು ನಮ್ಮನ್ನು ಸೃಷ್ಟಿಸಿದ್ದು ಹಾಗೆಯೇ. ನಮಗ ತಕ್ಷಣ ಆ ಭಯ ಉಂಟಾಗುವುದು ನಮ್ಮನ್ನು ರಕ್ಷಿಸುವುದಕ್ಕೆ. ಅದು ದಟ್ ಇಸ್ ಅನ್ ಇನ್ಬಿಲ್ಟ್ ವ್ಯವಸ್ಥೆಯಾಗಿದೆ. ಅದು ಎಲ್ಲರಿಗೂ ಸಹಜ. ಆದರೆ ನಾವು ನಮ್ಮಲ್ಲಿ ಅಡಗಿರುವ ಭಯ ಮತ್ತು ಆತಂಕಕಾರಿ ಆಲೋಚನೆಗಳಿಂದಾಗಿ ನಾವು ಈ ವ್ಯವಸ್ಥೆಯನ್ನು ಅತಿಯಾಗಿ ಸಂಗ್ರಹಿಸಿಕೊಳ್ಳುತ್ತೇವೆ.
ಆದ್ದರಿಂದ ನಾವು ನಿಜವಾದ ಬೆದರಿಕೆ ಇಲ್ಲದೆ ಭಯಭೀತಿಯನ್ನು ಅನುಭವಿಸುತ್ತೇವೆ. ಉದಾಹರಣೆಗೆ, ಪೋಷಕರಿಗೆ ತಡರಾತ್ರಿ ಕರೆ ಬರುತ್ತದೆ. ಉತ್ತರಿಸುವ ಮೊದಲು ಭಯ ಹೆಚ್ಚಾಗುತ್ತದೆ. ರಾತ್ರಿ ಫೋನ್ ಬಂದಿತ್ತು. ಫೋನ್ ಸ್ವತಃ ಅಪಾಯಕಾರಿ ಅಲ್ಲ, ಆದರೆ ನಮ್ಮ ಮೆದುಳು ಈ ಸಮಯವನ್ನು ಹಿಂದಿನ ದುರಂತಗಳೊಂದಿಗೆ ಸಂಪರ್ಕಿಸುತ್ತದೆ. ಪರಿಣಾಮವಾಗಿ ಭಯ ಅತ್ಯಧಿಕವಾಗಿ ಹೆಚ್ಚಾಗುತ್ತದೆ. ನಮಗೆಲ್ಲ ಹಂಗೆ ಬರುತ್ತದೆ. ಈಗ ಏನಾದರೂ ಇಲ್ಲಿ ಬಿತ್ತರು ನಾವೆಲ್ಲರೂ ಏನಾಯ್ತು, ಏನೋ ಬಾಂಬ್ ಬಿತ್ತಿದೆಯಾ? ಬಾಂಬ್ ಏನು ಬೀಳಲಿಲ್ಲ ಅಲ್ಲವೇ? ಏನೋ ಒಂದು ಪಕ್ಷಿ ಆದರೂ, ಒಂದು ಬೇಡ ಆದರೂ ಇಲ್ಲಿ ಬಂದು ಬಿದ್ದರೂ ನಮಗೆ ಭಯ ಉಂಟಾಗುತ್ತದೆ. ಏಕೆಂದರೆ ಹಿಂದಿನ ಅನುಭವಗಳು ಅಥವಾ ಕೆಟ್ಟ ಸುದ್ದಿಗಳು, ನೆನಪುಗಳು ಮೆದುಳಿಗೆ ರಾತ್ರಿಯ ಕರೆಯನ್ನು ಅಪಾಯದೊಂದಿಗೆ ಸಂಯೋಜಿಸಲು ಕಲಿಸುತ್ತದೆ. ಆದ್ದರಿಂದ ಅದು ಭಯವನ್ನು ಸ್ವಯಂಚಾಲಿತವಾಗಿ ಬಿಡುಗಡೆ ಮಾಡುತ್ತದೆ. ಆದರೆ ಆ ಭಯದಲ್ಲಿ ಉಳಿದರೆ ನಿಮಗಿನ್ನೂ ಕೆಟ್ಟದು ಮಾತ್ರ ಉಂಟಾಗುತ್ತದೆ. ವಿಳಂಬವಿಲ್ಲದೆ ದೇವರ ಮೇಲೆ ಅವಲಂಬಿತವಾಗಿ ತಕ್ಷಣವೇ ಶಾಂತಿಯನ್ನು ನಾವು ಪಡೆಯುವುದಕ್ಕೆ ವಿಶ್ವಾಸಿಗಳು ಇನ್ನೂ ತಡೆ ಮಾಡಬಾರದು. ಭಯ ಎಂದಿಗೂ ಹೇಳುವುದಿಲ್ಲ ಎಂದು ನಮಗೆ ದೇವರು ಹೇಳಲಿಲ್ಲ. ಬದಲಾಗಿ ಅದು ಬಂದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಮಗೆ ಕಲಿಸುತ್ತದೆ ಅಲ್ಲವೇ? ಬೈಬಲಲ್ಲಿ ಎಲ್ಲ ಕಡೆ ಬರೆದಿದೆ, ಭಯಪಡಬೇಡಿ, ಡೋಂಟ್ ಬಿ ಅಫ್ರೇಡ್. ಭಯ ಬರುವುದಿಲ್ಲ ಎಂದು ಬರೀಲಿಲ್ಲ, ಭಯ ಬರುತ್ತದೆ, ಆದರೆ ಅದರಲ್ಲಿ ಉಳಿಕೊಳ್ಳಬಾರದು. ಕೀರ್ತನೆಗಳು 56:3 ಕೀರ್ತನಕಾರನು ಹೇಳುತ್ತಾ ಇದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನಲ್ಲಿ ಭರವಸೆ ಬಿಡುವೆನು. ಕೀರ್ತನಗಾರನು ಇಲ್ಲಿ ನಾನು ಭಯಪಡುವಾಗ ಎಂದು ಹೇಳ್ತಾನೆ, ಭಯಪಡುತ್ತಿದ್ದರೆ ಎಂದು ಹೇಳುತ್ತಿಲ್ಲ. ಅಂದರೆ ಭಯ ಎಲ್ಲರಿಗೂ ಉಂಟಾಗುತ್ತದೆ. ನಿಮಗೆ ಒಂದು ಕ್ವಶನ್ ಪೇಪರ್ ಸ್ಕೂಲು ಕಾಲೇಜಲ್ಲಿ ಕ್ವಶನ್ ಸಿಕ್ಕ ತಕ್ಷಣ ನಿಮ್ದು ಎಲ್ಲ ಮಾಯ ಆಗ್ಬಿಡ್ತದೆ ಕೆಲವೊಂದು ಅಲ್ಲವೇ? ನೀವೆಲ್ಲ ಚೆನ್ನಾಗಿ ಓದಿಕೊಂಡು ಎಕ್ಸಾಮ್ ಹಾಲಲ್ಲಿ ಹೋಗಿರಬಹುದು, ಆದರೆ ಕ್ವಶನ್ ಪೇಪರ್ ನೋಡಿದಾಗ ಏನು ನೆನಪಲ್ಲಿ ಬರುವುದಿಲ್ಲ. ಏನು ಮಾಡಬೇಕು? ನೀವು ಒಂದು ವಿಶ್ವಾಸಿಯಾಗಿದ್ರೆ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೇನು ನೆನಪು ಬರ್ತಾ ಇಲ್ಲ, ನಾನೆಲ್ಲ ಸ್ಟಡಿ ಮಾಡಿದೆಯಲ್ಲ, ಆದರೂ ಏನು ಬರ್ತಾ ಇಲ್ಲ. ನೀವು ಪ್ರೇಯರ್ ಮಾಡಿದರೆ ನಿಮಗೆಲ್ಲ ಕ್ಲಿಯರ್ ಆಗುತ್ತದೆ. ಆದರೆ ಮತ್ತು ಬೀದಿಯಲ್ಲಿ ಅಯ್ಯೋ ನಾನೇನು ಮಾಡಬೇಕು, ನನಗೇನು ನೆನಪಲ್ಲಿ ಬರ್ತಾ ಇಲ್ಲ ಅಂತ ನೀವು ಹೇಳಿದರೆ ನಿಮಗೇನು ಬರೆಯಕ್ಕಾಗೋದಿಲ್ಲ. ವಿಶ್ವಾಸಿಗಳಾಗಿ ನಾವು ಭಯಭೀತರಾಗುವುದು ಸಾಮಾನ್ಯ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಾವು ಅದನ್ನು ನಿರ್ಲಕ್ಷಿಸಬಾರದು ಅಥವಾ ಸಂಗ್ರಹಿಸಬಾರದು. ನಾವು ಅದನ್ನು ಬೇಗನೆ ಜಯಿಸಲು ಕಲಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಅನಗತ್ಯ ನೋವುಗಳಿಗೆ ಅದು ಕಾರಣವಾಗುತ್ತದೆ. ಭಯವು ದೇವರು ಕೊಟ್ಟ ಎಚ್ಚರಿಕೆ, ಇಟ್ ಇಸ್ ಅನ್ ಅಲಾರ್ಮ್. ನಾವು ದೇವರ ಎಚ್ಚರಿಕೆಯ ವ್ಯವಸ್ಥೆಗೆ ಹೆಚ್ಚು ಭಯ ಅಥವಾ ಗಾಬರಿಯಿಂದ ಪ್ರತಿಕ್ರಿಯಿಸಿದರೆ ಭಯ ಉತ್ಪ್ರೇಕ್ಷಿತವಾಗುತ್ತದೆ. ಯಾವುದೇ ಅಪಾಯವಿಲ್ಲದ ಕಡೆ ನಾವು ಅಪಾಯವನ್ನು ಸೃಷ್ಟಿಸುತ್ತೇವೆ. ಭಯ ಬರ್ತದೆ. ಯು ಶುಡ್ ನಾಟ್ ಫೇಸ್ ದ ಭಯ ವಿತ್ ಭಯ. ಡೋಂಟ್ ಫೇಸ್ ದ ಫಿಯರ್ ವಿತ್ ಫಿಯರ್. ಭಯವು ದೇವರು ನೀಡಿದ ಎಚ್ಚರಿಕೆಯಾಗಿತ್ತು. ಆದರೆ ಪಾನಿಕ್ಕು ನಿಮ್ಗೆ ಬರ್ತಾ ಇದ್ರೆ ಯು ಕೀಪ್ ಫೇಸಿಂಗ್ ಭಯ ವಿತ್ ಭಯ. 1 into 1 2, 2 into 2 ಮಲ್ಟಿಪ್ಲಿಕೇಶನ್ ಆಗುತ್ತದೆ. ಭಯ ಬಂದ ತಕ್ಷಣ ನಿಮಗೆ ದೇವರನ್ನು ಸಂಪರ್ಕಿಸುವುದಕ್ಕೆ ನೀವು ಕಲಿದರೆ ನಮಗೇನು ಆಗುವುದಿಲ್ಲ. ನಿಮಗೆ ಆ ಭಯದಿಂದ ಒಳ್ಳೆಯದೇ ಆಗುವುದು. ಹಲ್ಲೆಲೂಯಾ. ಸೊ ನೆವರ್ ಫೇಸ್ ಫಿಯರ್ ವಿತ್ ಫಿಯರ್. ಫಿಯರ್ ವಿತ್ ಫಿಯರ್ ಇಫ್ ಯು ಫೇಸ್, ತಕ್ಷಣ ನಿಮಗೆ ಪ್ಯಾನಿಕ್ ಉಂಟಾಗುತ್ತದೆ. ಅದು ನೀವು ಹಾಗೇ ನೀವು ಮುಂದುವರಿಸಿದರೆ ಪ್ಯಾನಿಕ್ ಅಟ್ಯಾಕಿಂದ ನೀವು ಬೆಳೆಯಬೇಕಾಗುತ್ತದೆ. ಆದ್ದರಿಂದ ಗಾಬರಿಯಾದಾಗ ಭಯದಿಂದ ಪ್ರತಿಕ್ರಿಯಿಸಬಾರದು. ಅದು ತುಂಬಾ ದುಃಖವನ್ನು ಹೆಚ್ಚಿಸುತ್ತದೆ ಅಲ್ಲವೇ? ನಿಮ್ಗೆಲ್ಲ ಗೊತ್ತದೆ. ಈಗ ನೀವೇನೋ ಶಾಂತವಾಗಿರಬಹುದು, ಭಯ ಬಂದಾಗ ನೀವು ಯೋಚಿಸಿ ನಾನೇನು ಮಾತನಾಡ್ತಾ ಇದ್ದೀನಿ ಅಂತ. ಸೊ ನಂಬಿಕೆ ಮತ್ತು ಶಾಂತಿಯಿಂದ ನಾವು ಭಯವನ್ನು ಪ್ರತಿಕ್ರಿಯಿಸಬೇಕು. ಭಯ ಬಂದಾಗ ಶಾಂತಿ, ನಂಬಿಕೆ ಮತ್ತು ದೇವರ ವಾಕ್ಯ ತಕ್ಷಣ ಅದರಿಂದ ನೀವು ಪ್ರತಿಕ್ರಿಯಿಸಬೇಕು. ಮತ್ತೆ ನೀವು ದೇವರ ವಾಕ್ಯ ಓದುವುದಿಲ್ಲದಿದ್ದರೆ, ದೇವರ ಜೊತೆಗೆ ಟೈಮ್ ನೀವು ಕಲಿಯುವುದಿಲ್ಲದಿದ್ದರೆ ಇದೆಲ್ಲ ಬರುವುದಿಲ್ಲ. ಇದೆಲ್ಲ ಈಸಿ ಅಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲದಕ್ಕೂ ಹಾರ್ಡ್ ವರ್ಕ್ ಬೇಕು. ಸೊ ಭಯವು ಸ್ವಯಂಚಾಲಿತವಾಗಿ ಬರ್ತದೆ. ಆ ಸಮಯದಲ್ಲಿ ದೇವರನ್ನು ಅವಲಂಬಿಸುವುದು ಮತ್ತು ಪ್ರಾರ್ಥನೆ ಉದ್ದೇಶಪೂರ್ವಕವಾಗಿರಬೇಕು. ಯಾವಾಗ ಎಲ್ಲಿಂದ
ಭಯ ಬರ್ತದೆ ಎಂದು ನಮಗೆ ಗೊತ್ತಿಲ್ಲ. ನೀವು ಸಮಾಧಾನದಲ್ಲೇ ಇರುತ್ತೀರಿ, ಎಲ್ಲ ಚೆನ್ನಾಗಿರಬಹುದು, ತಕ್ಷಣ ಭಯ ಬರ್ತದೆ. ಒಬ್ಬರಿಗೆ ಅಲ್ಲ, ನೀವೆಲ್ಲರೂ ತಿಳ್ಕೊಳ್ಳುತ್ತೀರಿ ಇದು ನನಗೂ ಮಾತ್ರ ಸಂಭವಿಸುತ್ತದೆ ಎಂದ. ಈ ಲೋಕದಲ್ಲಿ ಇರುವ ಎಲ್ಲರಿಗೂ ಇದು ಸಂಭವಿಸುತ್ತಾ ಇರ್ತದೆ. ಎಲ್ಲರೂ ಅದು ಮುಚ್ಚಿಡುತ್ತಾರೆ, ಅವರು ತೋರಿಸುವುದಿಲ್ಲ. ನಗು ಮುಖದಲ್ಲಿ ಅವರು ಓಡಾಡುತ್ತಾ ಇರ್ತಾರೆ, ಅದೇ ಕಾರಣ. ಆದರೆ ಒಳಗಡೆ ಆ ದುಃಖ ಅಲ್ಲ, ಇದು ಭಯ. ಯಾಕೆಂದ್ರೆ ಭಯಕ್ಕೆ ಭಯದಿಂದ ಪ್ರತಿಕ್ರಿಯಿಸಿ ಅದು ತುಂಬಿದೆ ಹೃದಯದಲ್ಲಿ. ಮತ್ತು ವಿಶ್ವಾಸದಲ್ಲಿ ನೀವು ಬಂದು ನೀವು ಮತ್ತು ಆ ಭಯ ಹಂಗೆ ತುಂಬಿಸಿದರೆ ನಿಮಗೂ ಏನು ರಕ್ಷಣೆ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೊ ಭಯವು ಸ್ವಯಂಚಾಲಿತವಾಗಿದೆ, ಆದರೆ ಪ್ರಾರ್ಥನೆ ಮತ್ತು ದೇವರನ್ನು ಅವಲಂಬಿಸುವುದು ಉದ್ದೇಶಪೂರ್ವಕವಾಗಿರಬೇಕು. ಅದು ನಂಬಿಕೆಯಿಂದ ಬರಬೇಕು. ಇಲ್ಲದಿದ್ದರೆ ನಿಮ್ಮಲ್ಲಿ ಭಯ ಹೆಚ್ಚಿಸುತ್ತದೆ. ಯಾಕೆ ನಿಮ್ಮಲ್ಲಿ ಭಯ ಹೆಚ್ಚಿಸುವುದು? ನೀವು ದೇವರ ಜೊತೆ ಟೈಮ್ ಕಳೆಯುವುದಿಲ್ಲ. ಮೊಬೈಲ್ ತಕೊಂಡು ತುಂಬಾ ಟೈಮ್ ನೀವು ಸ್ಪೆಂಡ್ ಮಾಡುತ್ತೀರಿ. ಅದರಿಂದ ಹೊರರ್ ಮೂವೀಸು ನೀವು ನೋಡುತ್ತೀರಿ. ನೀವು ಹೊರರ್ ಮೂವೀಸ್ ಎಲ್ಲ ನೋಡಬಾರದು. ಭಯ ಪಡುವುದೆಲ್ಲ ನೀವು ನೋಡಬಾರದು. ಅದೆಲ್ಲ ನಮ್ಮ ಮೆದುಳಿನಲ್ಲಿ ನಮಗೆ ಸಂಗ್ರಹಿಸುತ್ತದೆ. ಇಲ್ಲ, ನನಗೇನು ಭಯವಿಲ್ಲ, ನನಗೆ ತುಂಬಾ ಮನರಂಜನೆ ಅಂತ ಮನರಂಜನೆ ಮಾಡಿ 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 ಒಂದಿನ ತುಂಬಾ ಭಯ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ, ಅದೆಲ್ಲ ಒಳ್ಳೆಯದಲ್ಲ. ನಾವೇನು ನೋಡುತ್ತೀವೋ, ನಾವು ಏನು ಕೇಳಿಸಿಕೊಳ್ಳುತ್ತೇವೋ ಅದೆಲ್ಲ ನಮಗೆ ನಮ್ಮ ಮೆದುಳಿನಲ್ಲಿ ಅದು ಸಂಗ್ರಹಿಸುತ್ತದೆ. ಬರೀ ಕ್ರಿಶ್ಚಿಯನ್ಸ್ ಮೆದುಳಿಗೆ ಮಾತ್ರ ಅಲ್ಲ ಅದು ಉಂಟಾಗುವುದು, ಎಲ್ಲರೂ ಮೆದುಳಿನಲ್ಲಿ. ಎಲ್ಲರೂ ಕುತ್ಕೊಂಡು ಐ ಲವ್ ಹೊರರ್ ಮೂವೀಸ್. ಅದಕ್ಕೆ ಹೊರಗೆ ಹೋಗಕ್ಕೆ ಟಾರ್ಚ್ ಇದೆಯಾ, ತುಂಬಾ ಭಯ. ಅಲ್ಲಿ ಏನಾದ್ರೂ ಒಂದು ವೈರ್ ಇದ್ರೆ ಅಯ್ಯೋ ಹಾವು ತಕ್ಷಣ ಬರುತ್ತದೆ. ಅರ್ಥ ಮಾಡಿಕೊಳ್ಳಿದವರ ಮಕ್ಕಳೇ, ಇದೆಲ್ಲ ಚಿಕ್ಕ ವಿಷಯ ಅಲ್ಲ. ಅದು ಗೊತ್ತಿಲ್ಲವರು ಎಲ್ಲ ಮಾಡುತ್ತಾರೆ, ಇದೆಲ್ಲ ಹಾನಿಕರವಾಗ್ತದೆ. ಹಲ್ಲೆಲೂಯಾ. ಕೀರ್ತನೆಗಳು 46:10 ಬರೆದಿದೆ, ಶಾಂತವಾಗಿರ್ರಿ, ನಾನೇ ದೇವರೆಂದು ತಿಳಿದುಕೊಳ್ಳಿ. ಶಾಂತವಾಗಿರಿ. ದೇವರು ಹೇಳ್ತಾ ಇದ್ದಾರೆ, ಶಾಂತವಾಗಿರಿ, ನಿಶ್ಚಲತೆಯಿಂದಿರಿ, ನಾನೇ ದೇವರು. ದೇವರು ಎದಕ್ಕೆ ಬದುಕಿದ್ದಾರೆ ದೇವರ ಮಕ್ಕಳೇ? ನಾವು ಭಯಪಡುವುದು, ನಾವು ದುಃಖದಲ್ಲಿ ಜೀವನ ಮಾಡುವುದು, ನಮಗೆ ರೋಗ, ಕಷ್ಟ, ಹಣ ಇಲ್ಲ, ಇದೆಲ್ಲ ನೋಡಿಕೊಂಡು ಅಲ್ಲಿ ದೇವರು ಖುಷಿ ಪಡುವುದಕ್ಕೆ ಆ ದೇವರಿರುವುದು? ನೀವು ಯೋಚನೆ ಮಾಡಿ. ಎಂತಗೂ ಅಲ್ಲವೇ? ಗಾಡ್ ಇಸ್ ಲವ್. ನೀವು ಬೈಬಲ್ ಓದಿದರೆ ನಿಮ್ಗೆ ಅರ್ಥವಾಗುತ್ತದೆ. ಗಾಡ್ ಇಸ್ ಲವ್. ಮತ್ತೆ ನಾವು ದೇವರನ್ನು ಪ್ರೀತಿಸಬೇಕು. ಹೇಗೆ? ಪಾಲಿಸಬೇಕು. ದೇವರನ್ನು ಪಾಲಿಸಿದರೆ ಮಾತ್ರ ನಾವು ದೇವರನ್ನು ಪ್ರೀತಿಸುತ್ತೇವೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನಾವು ದೇವರನ್ನು ಪ್ರೀತಿಸಬೇಕು ಪಾಲಿಸೋದ್ರಿಂದ. ಎದಕ್ಕೆ ನಾವು ಪಾಲಿಸಬೇಕು? ದೇವರಿಗೆ ಏನಾದರೂ ಬೇಕಾ ದೇವರ ಮಕ್ಕಳೇ? ಸ್ವಲ್ಪ ಬುದ್ಧಿಯಿಂದ ನೀವು ಯೋಚನೆ ಮಾಡಬೇಕು. ನಾವು ಪಾಲಿಸಿದರೆ ನಮಗೇ ಒಳ್ಳೆಯದಾಗುತ್ತದೆ. ದೇವರು ಹೇಳುವುದೆಲ್ಲ ನಾವು ಪಾಲಿಸಿದರೆ ನಮಗೂ ಮಾತ್ರ ಒಳ್ಳೆಯದಾಗುತ್ತೆ. ನೀವು ಪಾಲಿಸಿದರೆ ನಿಮ್ಮ ಅಕ್ಕ ತಂಗಿ, ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗುವುದಿಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಒಳ್ಳೇದಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಯಾಕೆ ಪಾಸ್ಟರ್ಸ್ ಹೇಳಿದ್ರೆ ನಿಮ್ಗೆಲ್ಲ ಒಫೆಂಡೆಡ್ ಆಗುತ್ತದೆ, ಚರ್ಚಲ್ಲೇ ಬರುವುದಿಲ್ಲ. ಸ್ವಲ್ಪ ಜಾಸ್ತಿ ಪ್ರೆಷರ್ ಮಾಡಿದರೆ ಯಾಕೆ ಪಾಸ್ಟರ್ಸ್ ಹೇಳುವುದು? ನಿಮ್ಮ ಕಷ್ಟ ನೋಡಿಕೊಂಡು ಒಳ್ಳೇದಾಗುವುದಕ್ಕೇನೆ ಪಾಸ್ಟರ್ಸ್ ಹೇಳುವುದು ಅಲ್ಲವೇ? ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿದರೆ ಚರ್ಚೆ ಬಿಟ್ಟು ಹೋಗುತ್ತಾರೆ. ಅನೇಕ ವಿಶ್ವಾಸಿಗಳು ಹೇಳುತ್ತಾರೆ, ನಾನು ದೇವರಲ್ಲಿ ವಿಶ್ವಾಸ ಮಾಡುತ್ತೇನೆ ಅಂದರೆ ನನಗೆ ಯಾಕೆ ಭಯ ಭೀತಿ ಬರಬೇಕು? ನನಗೆ ದೇವರಲ್ಲಿ ವಿಶ್ವಾಸ ಇದೆಯಲ್ಲ, ಯಾಕೆ ನನಗೆ ಭಯ ಭೀತಿ ಬರಬೇಕು? ಇದು ಬರಬಾರದು. ಇದರ ಉತ್ತರ, ನಂಬಿಕೆಯು ಮೊದಲ ಸಂಕೇತವನ್ನು ತಡೆದುಕೊಳ್ಳುವುದಿಲ್ಲ, ಅದು ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮೊದಲ ಸಂಕೇತವನ್ನು, ಫಸ್ಟ್ ಸಿಗ್ನಲ್, ಅದೆಲ್ಲರಿಗೂ ಬರುತ್ತದೆ. ನಿಮಗೂ ಮಾತ್ರ ಅಲ್ಲ. ನೀವು ಯಾಕೆ ತಿಳ್ಕೊಳ್ತೀರಿ ನಿಮಗೂ ಮಾತ್ರ ಇದು ಬರುವುದೊಂದು? ಯಾರು ಅದು ತೋರಿಸುವುದಿಲ್ಲ. ನಿಮಗೂ ಹೆಚ್ಚಾಗ್ತಾ ಇದ್ರೆ ಅದು ನೀವು ದೇವರ ಹತ್ರ ಬಂದು ದೇವರಿಂದ ತುಂಬಾ ದೂರ ಹೋಗಿದರೆ ಅದು ನಿಮ್ಗೆ ತುಂಬಾ ಹೆಚ್ಚಾಗುತ್ತದೆ. ಬಿ ಕೇರ್ಫುಲ್. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅದು ದೇವರು ಕೊಟ್ಟಿರುವ ಈ ವ್ಯವಸ್ಥೆಯನ್ನು ನಂಬಿಕೆ ಅಳಿಸುವುದಿಲ್ಲ. ನಂಬಿಕೆ ವಿಲ್ ನಾಟ್ ರಿಮೂವ್ ದಟ್ ಫಸ್ಟ್ ಎಂಟ್ರೆನ್ಸ್ ಆಫ್ ಫಿಯರ್. ನಮಗೆ ನಂಬಿಕೆ ಇದ್ರೂ ಆ ಫಿಯರ್ ಬರ್ತದೆ. ಆದರೆ ಆ ಫಸ್ಟ್ ಎಂಟ್ರೆನ್ಸ್ ಆಫ್ ಫಿಯರ್ ಹೆಂಗೆ ನೀವು ರಿಮೂವ್ ಮಾಡಬೇಕು ಅಂತ ನೀವು ಅದು ಕಲಿತ್ಕೊಂಡು ನೀವು ಅಭ್ಯಾಸ ಮಾಡಬೇಕು. ಆಸ್ ಎ ಬಿಲೀವರ್. ಇಲ್ಲದಿದ್ದರೆ ನೀವು ಈ ಲೋಕದವರ ತರ ನಿಮಗೆ ತುಂಬಾ ಪ್ಯಾನಿಕ್ ಅಟ್ಯಾಕ್ ಉಂಟಾಗುತ್ತದೆ. ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು
ಅದು ಹೇಗೆ ನಿಯಂತ್ರಿಸುತ್ತೇವೆ ಎಂದು ನಾವು ಕಲಿತ್ಕೊಳ್ಳಬೇಕು. ಹೃದಯ, ಶ್ವಾಸಕೋಶ ಮತ್ತು ನರಗಳಂತೆ ಈ ವ್ಯವಸ್ಥೆಯು ನಮ್ಮ ಉಳಿವಿಗೆ ಮುಖ್ಯವಾಗಿದೆ. ಆದರೆ ನಂಬಿಕೆಯು ಅದು ನಮ್ಮನ್ನು ಆಳಲು ಬಿಡಬಾರದು ಎಂದು ನಮಗೆ ಕಲಿಸುತ್ತದೆ. ಭಯವು ನಮ್ಮನ್ನು ನಿಯಂತ್ರಿಸಲು ಬಿಡುವ ಬದಲು ಆ ಕ್ಷಣದಲ್ಲಿ ಶಾಂತತೆ, ಪ್ರಾರ್ಥನೆ ಮತ್ತು ವಿಶ್ವಾಸವನ್ನು ಆಯ್ಕೆ ಮಾಡಲು ನಮಗೆ ದೇವರು ಸಹಾಯ ಮಾಡ್ತಾರೆ. ಇದಕ್ಕೆಲ್ಲ ದೇವರ ಹತ್ರ ಜೀವನ ಮಾಡಬೇಕು. ದೇವರಿಂದ ದೂರ ಜೀವನ ಮಾಡಿದರೆ ಇದೆಲ್ಲ ಬರುವುದಿಲ್ಲ. ಅದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ದೇವರ ಮಕ್ಕಳ ಜೊತೆಗೆ ನಿಮ್ಗೆ ಫೆಲೋಶಿಪ್ ಉಂಟಾಗಬೇಕು. ನಮ್ಮ ನರಮಂಡಲವು ಅಂದರೆ ನರ್ವಸ್ ಸಿಸ್ಟಮ್ ಇನ್ನು ಹಳೆಯ ವೈರಿಂಗ್, ನೆನಪುಗಳು, ದುರಂತಗಳು ಮತ್ತು ಒತ್ತಡ ಪ್ರಕ್ರಿಯೆಯನ್ನು ಹೊಂದಿದೆ. ಇದೆಲ್ಲ ಸ್ಟೋರ್ ಆಗಿ ನಮ್ಮ ಬ್ರೈನ್ ಅಲ್ಲಿ ಇದೆ. ಅದರಿಂದ ಆ ರಿಯಾಕ್ಷನ್ ಬರುವುದು. ನಂಬಿಕೆಯು ಭಯದ ಅವಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಭಯ ಬಂದರೆ ನಿಮಗೆ ಫೇತ್ ಇದ್ದರೆ ಆತ್ಮವಿಶ್ವಾಸ ಬರುತ್ತದೆ. ನಿಮಗೆ ಭಯ ಬಂದರೆ, ನಿಮಗೆ ಫೇತ್ ಇಲ್ಲದಿದ್ದರೆ ಇನ್ನೂ ನಿಮಗೆ ಇರುವ ಎಲ್ಲ ಕಳೆದು ಹೋಗ್ತದೆ. ತುಂಬಾ ಭಯ ಉಂಟಾಗಿ ಚಿಕ್ಕದು ದೊಡ್ಡದಂತೂ ನಿಮಗೆ ಅನಿಸುತ್ತದೆ. ಇದು ನಿಜ ಅಲ್ಲ? ಮತ್ತೆ ಫೇತ್ ಇದ್ರೆ ಹಂಗೆ ಅನಿಸುವುದಿಲ್ಲ. ಫೇತ್ ಇದ್ರೆ ಏನೇ ಬಂದ್ರು, ದೊಡ್ಡದು ಬಂದ್ರು ನಮ್ಗೆ ಅನಿಸುತ್ತದೆ ದೇವರಿದ್ದಾರೆ, ನನಗೇನು ಆಗುವುದಿಲ್ಲ. ಇದು ದೊಡ್ಡದಿರಬಹುದು, ಆದರೆ ದೇವರದೆಲ್ಲ ನನಗೆ ಬಿಡುಗಡೆ ಮಾಡಿಕೊಡ್ತಾರೆ ಎಂದ ಆ ಕಾನ್ಫಿಡೆನ್ಸ್, ಆ ಫೇತ್ ಬರ್ತದೆ. ನಂಬಿಕೆ ಇಲ್ಲದಿದ್ರೆ ಇದೇನು ಬರುವುದಿಲ್ಲ. ಚಿಕ್ಕದೇ ದೊಡ್ಡದಾಗುತ್ತದೆ, ಮತ್ತೆ ದೊಡ್ಡದು ಮತ್ತೆ ಏನಾಗುತ್ತದೆ ಅಂತ ನಿಮಗೆ ಊಹಿಸಬಹುದು. ನಾವು ಕ್ರಿಸ್ತನಲ್ಲಿ ಇರುವ ಮೊದಲೇ ಭಯವು ಒಳಗೆ ಪ್ರವೇಶಿಸಿ ಉಳಿಯುತ್ತಿತ್ತು ಮತ್ತು ನಮಗೆ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ನೀಡುತ್ತಿತ್ತು. ಈಗ ನಾವು ಕ್ರಿಸ್ತನಲ್ಲಿ ಇದ್ದೇವೆ ದೇವರ ಮಕ್ಕಳೇ, ಮರೆಯಬಾರದು. ಕ್ರಿಸ್ತನು ನಮ್ಮಲ್ಲಿ ಆಳುತ್ತಿದ್ದಾನೆ. ಭಯ ಬಂದರೂ ಅದು ಆಳಲು ನಾವು ಬಿಡಬಾರದು. ನಮಗೆ ದೈನಂದಿನ ಆಧ್ಯಾತ್ಮಿಕ ಮತ್ತು ಮಾನಸಿಕ ತರಬೇತಿ ಬೇಕು. ಡೈಲಿ ಯು ಹ್ಯಾವ್ ಟು ಹ್ಯಾವ್ ಸ್ಪಿರಿಚುವಲ್ ಟ್ರೈನಿಂಗ್. ಎಲ್ಲ ಟ್ರೈನಿಂಗ್ ಇಂದ ಬರುವುದು. ನಿಮಗೆಲ್ಲ ಈಗ ಮ್ಯಾಥ್ಸು ಅಲ್ಲಾಂದ್ರೆ ಏನೇ ಆಗಿದ್ರು ನಿಮ್ಗೆ ಸೋಲ್ವ್ ಮಾಡುವುದು ಎಲ್ಲ ಗೊತ್ತಿದೆ. ಹೇಗೆ ಗೊತ್ತಿದೆ? ನೀವು ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಈಗ ನಿಮ್ಗೆ ಗೊತ್ತಿದೆ. ಎಲ್ಲ ಬರುವುದು ಪ್ರಾಕ್ಟೀಸಿನಿಂದ. ದೇವರ ಹತ್ರ ಬಂದಿದೆ ಅಂತ ನಿಮ್ಮ ಭಯ ಎಲ್ಲ ನಿಮ್ಗೆ ತಕ್ಷಣ ಹೋಗೋದಿಲ್ಲ. ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಅನೇಕ ವಿಶ್ವಾಸಿಗಳು ಮೌನವಾಗಿ ಭಯಭೀತರಾಗಿರ್ತಾರೆ. ಆದರೆ ಭಯವು ದೇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎಂಬುದರ ಸಂಕೇತ ಅಲ್ಲ. ಆದರೆ ಆ ಕ್ಷಣದಲ್ಲಿ ನಿಮಗೆ ಭಯ, ನಿಮಗೆ ತಡ್ಕೊಳ್ಳಕ್ಕಾಗುವುದಿಲ್ಲ. ನೀವು ಚಿಕ್ಕದನ್ನು ದೊಡ್ಡದಾಗಿ ನಿಮಗೆ ಕಾಣುತ್ತದೆ. ಆವಾಗ ಇಟ್ ಇಸ್ ಎ ಸಿಗ್ನಲ್. ಗಾಡ್ ವಾಂಟ್ಸ್ ಟು ಮೀಟ್ ಯು. ದೇವರ ಹಂಗೆ ಮೀಟ್ ಮಾಡುವುದಿಲ್ಲ. ದೇವರ ಕೈಯಲ್ಲಿ ಇಟ್ಕೊಳ್ಳಬೇಕು. ದೇವರ ಅಲ್ಲಿ ನಿಂತಿದ್ದಾರೆ. ದೇವರನ್ನು ತಕ್ಷಣ ನಾವು ಭೇಟಿಯಾಗಬೇಕು. ದೇವರೇ ನನ್ನ ಸಹಾಯ ಮಾಡು ಅಂತ ಹೇಳಿದ್ರೆ ದೇವರು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ಸೊ ಆದ್ದರಿಂದ ನಮ್ಮ ಭಯವು ನಾವು ಮರೆ ಮಾಡಬಾರದು, ನಡೆಸಬಾರದು, ಮೌನವಾಗಿರಬಾರದು. ದೇವರನ್ನು ತಕ್ಷಣ ನಾವು ಭೇಟಿಯಾಗಬೇಕು. ಅದನ್ನು ನೀವು ಹೇಗೆ ಮಾಡುತ್ತೀರಿ? ಹೆಚ್ಚು ಚಿಂತಿಸುವ ಅಥವಾ ಭಯಪಡುವ ಅಥವಾ ನಿಗ್ರಹಿಸುವ ಬದಲು ದೇವರನ್ನು ಕರೆಯಬೇಕು, ಪ್ರಾರ್ಥಿಸಿ ಮತ್ತು ದೇವರೊಂದಿಗೆ ಮಾತನಾಡಬೇಕು. ಇದೆಲ್ಲ ಅಭ್ಯಾಸದಿಂದ ಮಾತ್ರ ಬರುವುದು. ಯಾರಿಗೂ ಬರುವುದಿಲ್ಲ, ನಿಮಗೂ ಬರುವುದಿಲ್ಲ, ನನಗೂ ಬರುವುದಿಲ್ಲ. ನಾನು ಪಾಸ್ಟರ್ ಆಗಿರಬಹುದು, ನನಗೀಗ ಏನಾದರೂ ಬರ್ತಾ ಇದ್ರೆ ಅದು ಬರೀ ಅಭ್ಯಾಸದಿಂದ ಮಾತ್ರ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನನಗೆ ಏನು ಇದ್ರು ಇದೆಲ್ಲ ಇನ್ಬಿಲ್ಟ್ ಅಲ್ಲ, ನಾನು ಮಾಡಿಕೊಂಡಿರುವುದು. ಈಗ ನಿಮಗೆ ಏನು ಇಲ್ಲ ಅಂದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಜ್ಞಾನಸ್ನಾನ ತಕ್ಕೊಂಡಿದ್ರು ಏನು ಅಭ್ಯಾಸ ಮಾಡಲಿಲ್ಲ. ನೀವು ಏನು ಅಭ್ಯಾಸ ಮಾಡಿದೆ? ನೀವು ಕುಕ್ಕರಿ ಕ್ಲಾಸಿಗೆ ಹೋಗಿದೆ, ಅಲ್ಲಾಂದ್ರೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದೆ, ಅಲ್ಲಾಂದ್ರೆ ಏನೇ ಎದಕ್ಕಾದ್ರೂ ಹೋಗಿದ್ರೆ ನಿಮ್ಗೆ ಅದಕ್ಕೆಲ್ಲ ತುಂಬಾ ಪ್ರಾಕ್ಟೀಸ್ ಬಂದಿದೆ. ನಿಮ್ಗೀಗ ಗೊತ್ತು. ಯಾಕೆ? ಮಾಡಿ 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 ಗೊತ್ತು. ಅದೇ ತರ ಸ್ಪಿರಿಚುವಲ್ ಅಭ್ಯಾಸನು ಅಭ್ಯಾಸದಿಂದ ಮಾತ್ರ ಬರ್ತದೆ. ನೀವು ಅದು ಮಾಡಲಿಲ್ಲ ಅಂದ್ರೆ ನಿಮಗೆ ಏನು ಬರುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಚಿಕ್ಕ ವಿಷಯ ಅಲ್ಲ. ನಿಮಗೆ ಭಯ ಬಂದ್ರೆ ನೀವು ಒಂದು ಡಾಕ್ಟರ್ ಹತ್ರ ಹೋಗಿ, ಅಲ್ಲಾಂದ್ರೆ ನಿಮಗೆ ಪ್ಯಾನಿಕ್ ಅಟ್ಯಾಕ್ ಬಂದ್ರೆ ಒಂದು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನಗೆ ಮೆಡಿಸಿನ್ ಕೊಡು ಅಂತ ಹೇಳಿದ್ರೆ ಡಾಕ್ಟರ್ ಏನು ಕೊಡ್ತಾರೆ? ಸ್ಲೀಪಿಂಗ್ ಟ್ಯಾಬ್ಲೆಟ್ ಅವ್ರಿಗೂ ಕೊಡಕ್ಕಾಗತ್ತಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದೆಲ್ಲ ಸ್ಪಿರಿಚುವಲ್ ಲೈಫ್ ದೇವರಿಗೆ ಮಾತ್ರ ಕೊಡಕ್ಕಾಗುತ್ತದೆ. ಅದು ದೇವರ ಹತ್ರ ನಾವು ಹತ್ತಿರದಲ್ಲೇ ನಾವು ಜೀವನ ಮಾಡಿದ್ರೆ ಮಾತ್ರ ನಮಗೆ ಸಿಗುವುದು. ಸೊ ಭಯ ಉಂಟಾದಾಗ ತಕ್ಷಣ ನೀವು ದೇವರನ್ನು ಭೇಟಿಯಾಗಬೇಕು, ನೀವು ದೇವರನ್ನು ಕರೆಯಬೇಕು.
ನಿಮ್ಮಲ್ಲಿ ಏನಾಗುತ್ತದೆ ಎಂದು ದೇವರಿಗೆ ಸ್ಪಷ್ಟವಾಗಿ ಹೇಳಬೇಕು. ಕೆಲವೊಮ್ಮೆ ನಮಗೇ ಗೊತ್ತಿಲ್ಲ, ತುಂಬಾ ಭಯ, ಎದೆ ಹಂಗೆ ಹಿಡಿಯುತ್ತಾ ಇರುತ್ತದೆ. ಯಾರ ಹತ್ರ ಹೇಳ್ಬೇಕು? ಏನು ಕಾರಣ? ಫ್ರೆಂಡ್ಸ್ ಜೊತೆ ಹೋಗ್ಬಹುದು, ಅಲ್ಲಾಂದ್ರೆ ನೀವೆಲ್ಲಾದ್ರೂ ಶಾಪಿಂಗ್ ಏನಾದ್ರೂ ಹೋಗ್ಬಹುದು, ಆದ್ರೂ ಅದಲ್ಲೇ ಇರ್ತದೆ. ಕೆಲವರು ಏನು ಮಾಡ್ತಾರೆ ಅಂದ್ರೆ, ಕೆಲವರು ತುಂಬಾ ನಿದ್ದೆ ಮಾಡ್ತಾರೆ ಅದಿಟ್ಕೊಂಡು. ಏನು ಮಾಡ್ಬೇಕು ಅಂತ ಅರ್ಥವಾಗುವುದಿಲ್ಲ. ಆದರೆ ವಿಶ್ವಾಸಿಗಳಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ನಿಮ್ಮ ರೂಮಲ್ಲಿ ಹೋಗಿ ಕ್ಲೋಸ್ ಮಾಡಿಕೊಂಡು ದೇವರಿಗೆ ಹೇಳಿ ಏನಾಗುತ್ತದೆ ಅಂದ್ರೆ, ಅದು ಹೇಗೆ ಸೆಂಟೆನ್ಸ್ ಅಲ್ಲಿ ಇಡಬೇಕು ಅಂತ ನಿಮ್ಗೂ ಗೊತ್ತಿಲ್ಲ, ಹಾಗೆಯೇ ನೀವು ಹೇಳಬಹುದು. ದೇವರೇ, ನಿಮಗೇ ಗೊತ್ತು ನನ್ನ ಹೃದಯದಲ್ಲಿ ಏನಾಗ್ತಾ ಇದೆ ಅಂತ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರಲ್ಲ ದೇವರೇ, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು ಸ್ವಾಮಿ. ನೀವು ಪ್ರಾರ್ಥಿಸಬೇಕು. ನನಗೆ ಚಂಚಲವಾಗಿದೆ, ಏನೋ ಕೆಟ್ಟದ್ದು ಸಂಭವಿಸಲಾಗಿದೆ ಎಂದು ನನಗೆ ಅನಿಸುತ್ತದೆ, ನನಗೆ ಸಹಾಯ ಮಾಡು. ಏನೋ ಕೆಟ್ಟದು ಬರ್ತದೆ. ಯಾರಿಗೆ ಹೇಳುವುದು? ನೀವೇ. ಯು ಓನ್ಲಿ ಮೇಕ್ ಎ ಬ್ಯಾಡ್ ಥಿಂಗ್ ಹ್ಯಾಪನ್. ನೋಡಿ, ನಾನು ಹೇಳಲಿಲ್ವಾ ಹಂಗೆ ಆಗುತ್ತದೆ ಅಂತ? ಯಾಕೆ ಆಗಿರುವುದು? ನೀವು ಭಯದಿಂದ ಹಂಗೆ ನೀವು ಯೋಚನೆ ಮಾಡಿದರೆ ಹಾಗೆ ಆಗುತ್ತದೆ. ನಮ್ಗೆ ಹಂಗೆ ಅನಿಸುತ್ತದೆ. ನೀವು ಟ್ರೈ ಮಾಡುವಾಗ, ಅಯ್ಯೋ ಈಗ ನಾನು ಆಕ್ಸಿಡೆಂಟ್ ಮಾಡ್ತೀನಿ, ನನಗೇನೋ ಆಗಿದೆ ಎಂದು ಹೋಗಿ ಆಕ್ಸಿಡೆಂಟ್ ಮಾಡಲ್ವಾ? ಮಾಡ್ತೀರಿ. ಭಯಭೀತಿ ಒಂದು ರೀತಿಯ ಶಕ್ತಿ ಆಗಿದೆ, ಅದೊಂದು ಶಕ್ತಿ ಅಲ್ಲವೇ? ಎಂತಹ ಶಕ್ತಿ ಅದಕ್ಕಿದೆ? ಅದೊಂದು ಶಕ್ತಿ ಆಗಿದೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಪ್ರಾರ್ಥನೆ ಅದಕ್ಕಿಂತ ಶಕ್ತಿಯುತವಾಗಿದೆ ಅಂತ. ಭಯಭೀತಿ ಬಂದಾಗ ನಿಮಗೇನು ಶಕ್ತಿ ಬರುತ್ತದೆ ಅಂತ ನಿಮಗೇ ಗೊತ್ತು. ಆವಾಗ ನೀವು ಪ್ರಾರ್ಥಿಸುವುದಕ್ಕೆ ಕಲಿತರೆ ಅದಕ್ಕೇನು ಶಕ್ತಿ ಇದೆ ಅಂತ ನೀವು ನಂಬಿಕೆ ಉಳ್ಳವರಾಗಿದ್ದರೆ ನಿಮಗೂ ಗೊತ್ತಾಗುತ್ತದೆ. ನೀವು ನಂಬಿಕೆ ಇಲ್ಲದಿದ್ದರೆ ಪ್ರಾರ್ಥನೆಯೂ ಬರುವುದಿಲ್ಲ, ನಾನೇನು ಮಾತನಾಡುತ್ತೇನೆ ಅಂತ ನಿಮಗ ಅರ್ಥನೂ ಆಗುವುದಿಲ್ಲ. ಹಲ್ಲೆಲೂಯ. ಸೊ ಭಯಭೀತಿ ಒಂದು ಶಕ್ತಿಯಾಗಿದೆ, ಆದರೆ ಪ್ರಾರ್ಥನೆ ಮತ್ತು ದೇವರ ಮೇಲಿನ ಅವಲಂಬನೆಯು ಆ ಶಕ್ತಿಯನ್ನು ದೇವರ ಕಡೆಗೆ ಮರುನಿರ್ದೇಶಿಸುತ್ತದೆ. ಪ್ರಾರ್ಥನೆ ನಿಮ್ಮ ಹೃದಯದಿಂದ ಭಯವನ್ನು ದೇವರ ಕೈಗೆ ವರ್ಗಾಯಿಸುವ ಮಾರ್ಗ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಯಮಿತವಾಗಿ ಯು ಶುಡ್ ನೋ ಹೌ ಟು ಪ್ರಾಕ್ಟೀಸ್ ಸ್ಟಿಲ್ನೆಸ್. ಬಿ ಸ್ಟಿಲ್ ಅಂಡ್ ನೋ ಐ ಆಮ್ ಗಾಡ್. ಶಾಂತವಾಗಿರ್ರಿ, ನಾನು ದೇವರೆಂದು ನಿಮಗೆ ತಿಳಿಯಬೇಕು. ಶಾಂತವಾಗಿರಿ, ಐ ಆಮ್ ಗಾಡ್. ದೇವರೇನು ನಮ್ಮನ್ನು ಕಟ್ಟದು ಮಾಡುವುದಕ್ಕೆ ಜೀವಂತವಾಗಿದ್ದಾರ? ನಾವೇ ಹೇಳ್ತೇವೆ, ದೇವರೇ ನೀವು ಜೀವಂತವಾದ ದೇವರು ಅಂತ. ಜೀವಂತ ದೇವರು ಎದಕ್ಕೆ ಬದುಕಿರುವುದು? ನಾವು ಯೋಚಿಸಬೇಕು, ನಾವು ಜಾಣರಾಗಿರಬೇಕು, ಹಾಗೆಯೇ ದೇವರನ್ನು ಕ್ಯಾಚ್ ಮಾಡಕ್ಕಾಗುತ್ತದೆ. ಹಲ್ಲೆಲೂಯ. ನೀವು ನಿಶ್ಚಲತೆಯನ್ನು ಅಂದರೆ ಸ್ಟಿಲ್ನೆಸ್ ನೀವು ಅಭ್ಯಾಸ ಮಾಡಬೇಕು. ಅಂದರೆ ನೀವು ಪ್ರತಿದಿನ ಕೆಲವು ನಿಮಿಷಗಳನ್ನು ಮೌನವಾಗಿ ನೀವು ಕುಳಿತುಕೊಳ್ಳಲು ಮೀಸಲಿಡಬೇಕು. ನಿಮ್ಮ ಚಿಂತೆಗಳು ಮತ್ತು ತೊಂದರೆಗಳು ಬಿಟ್ಟುಕೊಡಬೇಕು, ದೇವರಿಗೆ ಬಿಟ್ಟುಕೊಡಬೇಕು. ನಿಮ್ಮ ಆಲೋಚನೆಗಳನ್ನು ದೇವರ ಕಡೆಗೆ ತರಬೇತಿ ನೀಡಬೇಕು, ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯ ಮತ್ತು ಆತನ ವಾಗ್ದಾನಗಳನ್ನು ಧ್ಯಾನಿಸಬೇಕು. ದೇವರು ನಿಮಗೆ ಏನೇನು ವಾಗ್ದಾನ ಕೊಟ್ಟಿದ್ದಾರೆ ಅದೆಲ್ಲ ನೀವು ಧ್ಯಾನಿಸಬೇಕು. ನಿಮ್ಮ ಕುಟುಂಬಕ್ಕೆ ಏನೇನು ವಾಗ್ದಾನ ಕೊಟ್ಟಿದ್ದಾರೆ, ನಿಮ್ಮ ಕುಟುಂಬ ಸದಸ್ಯರನ್ನು ನೀವು ನೋಡಿ ನೀವು ಹೇಳ್ತಿರಬಹುದು, ಇಲ್ಲ ಅವರೆಂದಿಗೂ ಚೇಂಜ್ ಆಗುವುದಿಲ್ಲ. ಅವರನ್ನು ನೀವು ನೋಡಿಬಿಟ್ಟು ನೀವು ಹೇಳಬೇಕು, ಅವರು ಚೇಂಜ್ ಆಗ್ತಾರೆ. ಇದು ನೀವು ಹೇಳ್ತಾ ಇರಬೇಕು ದೇವರ ಮಕ್ಕಳೇ. ದೇವರ ಭರವಸೆ ಇಲ್ಲ. ನೀವು ಒಂದು ದಿನ 2 ದಿನ ಹೇಳಿದ್ರೆ ಇದೆಲ್ಲ ಬದಲಾಗುವುದಿಲ್ಲ. ಆದರೆ ನೀವು ಹೀಗೆ ಹೇಳ್ತಾ ಹೋಗಿದ್ರೆ ನಿಮಗೆಷ್ಟು ಶಾಂತಿ ಸಿಗುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಮತ್ತು ದೇವರು ಕ್ರಿಯೆ ಮಾಡಕ್ಕೆ ಶುರು ಮಾಡುತ್ತಾರೆ. ದೇವರ ವಾಕ್ಯ ಮತ್ತು ಆತನ ವಾಗ್ದಾನಗಳನ್ನು ನೀವು ಧ್ಯಾನಿಸಬೇಕು. ನಿಮ್ಮ ಕುಟುಂಬ ಮತ್ತು ಚರ್ಚಿಗಾಗಿ ಆತನು ನಿಮಗಾಗಿ ವಾಗ್ದಾನ ಮಾಡಿದ ಒಳ್ಳೆಯ ವಿಷಯಗಳನ್ನು ನೀವು ಧ್ಯಾನಿಸಬೇಕು. ನೀವು ಈಗಾಗಲೇ ನಿಮ್ಮಲ್ಲಿ ಯಾವುದೇ ಭಯವನ್ನು ಸಂಗ್ರಹಿಸಿದರೂ ಅದಕ್ಕೆ ವಿರುದ್ಧವಾಗಿ ಯೋಜಿಸಬೇಕು, ಮಾತನಾಡಬೇಕು. ಏನೇನು ಭಯ ನಿಮ್ಮೊಳಗೆ ಇದೆ, ಒಂದು ಚಿಕ್ಕ ಏನಾದರೂ ಬಂದ್ರೆ, ಇದು ಕ್ಯಾನ್ಸರ್ ಆಗಬಹುದು, ಇದು ಅಲ್ಲಾಂದ್ರೆ ಬೇರೆ ಏನಾದರೂ ಆಗಬಹುದು, ಡಾಕ್ಟ್ರು ಹೇಳಿರಬಹುದು. ಆದರೂ ನೀವು ದೇವರ ಹತ್ರ ಇದ್ದರೆ ದೇವರಿಂದ ನಿಮಗೆ ಹೀಲಿಂಗ್ ಸಿಗುವುದು. ಹೀಗೆ ಅರ್ಥವಾಯ್ತಾ ದೇವರ ಮಕ್ಕಳೇ? ನಿಮಗೇನಾದರೂ ನಿಮಗೆ ತೊಂದರೆ ಇದ್ರೆ, ರೋಗ ಇದ್ರೆ, ಹೌದು ನೀವು ಡಾಕ್ಟರ್ ಹತ್ರ ಹೋಗಿದ್ರೆ ಅವರು ನಿಜಾನೇ ಹೇಳುವುದು, ಹೌದು ಅದಿದೆ ಇದಿದೆ ಎಂದು ಹೇಳಬಹುದು. ಆದರೆ ನೀವು ದೇವರಲ್ಲಿ ನಂಬಿ ದೇವರ ದಾರಿಯಲ್ಲಿ ನಡೆದು ಡಾಕ್ಟರ್ಸ್ ಹೇಳುವುದೆಲ್ಲ ನೀವು ಧ್ಯಾನಿಸುವುದು, ದೇವರು ಹೇಳುವುದು ನೀವು ಧ್ಯಾನಿಸುತ್ತಾ ಹೋಗಬೇಕು. ಹಿಂಗೆಲ್ಲ ಮಾಡಿದರೆ ನಿಮ್ಮ ರೋಗ ಖಂಡಿತ ವಾಸಿಯಾಗುತ್ತದೆ. ಹಲ್ಲೆಲೂಯ. ಇದನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡಬೇಕು. ಪ್ಲೀಸ್
ಪ್ರಾಕ್ಟೀಸ್ ಸ್ಟಿಲ್ನೆಸ್ ಅನ್ನು ಅಭ್ಯಾಸ ಮಾಡಿ. ಸ್ವಲ್ಪ ಸಮಯ ನೀವು ದೇವರ ಜೊತೆ ಕೂತ್ಕೊಳ್ಳಬೇಕು. ನಿಮ್ಗೆ ಬೋರ್ ಆಗುತ್ತದ? ಎಲ್ಲರಿಗೂ ಬೋರ್ ಆಗುತ್ತದೆ. ಫ್ರೆಂಡ್ಸ್ ಜೊತೆ ಮೀಟ್ ಮಾಡಕ್ ಹೋಗದ್ರೆ ತುಂಬಾ ಖುಷಿ ಆಗುತ್ತದೆ. ಅಲ್ಲಿಂದ ಬರ್ರಿ, ಇನ್ನೂ ನಿಮ್ಗೆ ಭಯ ಆಗುತ್ತದೆ. ಅವರು ಸ್ವಲ್ಪ ಕೊಟ್ಟಿರಬಹುದು ನಿಮ್ಮ ಭಯಕ್ಕೆ ಫೈರ್ ಮಾಡುವುದಕ್ಕೆ, ಅಲ್ಲವೇ? ಏನಾದ್ರೂ ರೋಗ ಇದ್ರೆ ಅವರು ಹೇಳ್ತಾರೆ, ಡಾಕ್ಟರ್ ಹತ್ರ ಹೋಗು, ಅವ್ರಿಗೆ ಹಿಂಗಾಯ್ತು, ಇವರಿಗೆ ಹಿಂಗಾಯ್ತು, ನಾನು ಮೊನ್ನೆನೇ ನೋಡಿದೆ, ಅವ್ರು ಸತ್ತು ಹೋದರು ಮೊನ್ನೆ, ನನ್ನ ಕಣ್ಣಾಲೇ ನಾನು ನೋಡಿದ್ದೀನಿ, ಎಲ್ಲ ಹೇಳಿ ಬಿಡ್ತಾರೆ. ಅದಕ್ಕೆ ತುಂಬಾ ಜನರಿಗೆ ನಿಮಗೆಲ್ಲ ವಿಶ್ವಾಸಿಗಳಲ್ಲ ಫೆಲೋಶಿಪ್. ಈ ಲೋಕದ ಜನರು ನಿಮ್ಮ ಸಂಪರ್ಕ ಯಾರ ಜೊತೆ? ವಿಶ್ವಾಸಿಗಳ ಜೊತೆನಾ ಅದ ಅವಿಶ್ವಾಸಿಗಳ ಜೊತೆನಾ? ಯಾಕೆ ಬೈಬಲ್ ಹೇಳುವುದು ಗೊತ್ತಲ್ಲ ಆ ವಾಕ್ಯ? 2 ಕೊರಿಂಥದವರು 6ನೇ ಅಧ್ಯಾಯ. ನಿಮ್ಗೆ ತುಂಬಾ ಪ್ರೀತಿ ಇರುವವರ ಜೊತೆ ನೀವು ಹೆಂಗೆ ಟೈಮ್ ಕಳೀತೀರಿ? ಅವರಿಗೆ ಬಿಡಕ್ಕೆ ಆಗಲ್ಲ. ಸ್ವಲ್ಪ ಟೈಮ್ ಇದ್ರೆ ಮೆಸೇಜ್ ಮಾಡುವುದು, ಅಲ್ಲಾಂದ್ರೆ ಕರೆಯುವುದು, ಅಲ್ಲವೇ? ಅವರು ನಿಮ್ಮ ತಂದೆಯಾಗಿರಬಹುದು, ತಾಯಿಯಾಗಿರಬಹುದು, ನಿಮ್ಮ ಮಕ್ಕಳಾಗಿರಬಹುದು. ಬಿಟ್ಟು ಬಿಡಕ್ಕಾಗಲ್ಲ. ನಿನ್ನೆ ನೋಡಲಿಲ್ಲ, ಇವತ್ತು ನೋಡಲಿಲ್ಲ, ತುಂಬತ್ತಾಯ್ತು, ಮಾತಾಡ್ತೀನಿ, ಹಂಗೆ ಮಾತಾಡ್ತಾ ಹೋಗ್ತೀರಿ, ಅಲ್ಲವೇ? ಅದೇ ತರ ದೇವರ ಹತ್ರ ಸ್ವಲ್ಪ ಟೈಮ್ ಕುತ್ಕೊಳ್ಳಕ್ಕೂ ನೀವು ಕಳಿಕೊಳ್ಳಬೇಕು. ಬಾರಿ ದೇವರು ನಾನು ಆರಾಧಿಸಬೇಕು, ಆ ಶಾಂತಿಯಲ್ಲಿ ಇರಬೇಕು ಅಂದ್ರೆ ನಮ್ಗೆ ಆ ಸಂತೃಪ್ತಿ ಉಂಟಾಗುತ್ತದೆ, ನಂಬಿಕೆ ಬರ್ತದೆ. ನನಗ ದೇವರಿದ್ದಾರೆ, ದೇವರು ಕೈ ಬಿಡುವವನಲ್ಲ. ಆ ವಾಕ್ಯಗಳೆಲ್ಲ ನಾವು ಧ್ಯಾನಿಸಿ ದೇವರ ಜೊತೆಗೆ ಸ್ವಲ್ಪ ಟೈಮ್ ಕುತ್ಕೊಳ್ಳಬೇಕು. ಡೈಲಿ ನೀವು ಅಭ್ಯಾಸ ಮಾಡಬೇಕು, ಆದರೆ ಮಾತ್ರ ನಿಮ್ಮ ಭಯ ಹೀಲಾಗುವುದು. ಹಲ್ಲೆಲೂಯಾ. ಈ ಅಭ್ಯಾಸವು ನಿಮ್ಮ ಆತ್ಮವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ನಿಮಗೆ ದೀರ್ಘಕಾಲದ ರೋಗ ಇದ್ದಾಗ ನೀವು ಪ್ರತಿದಿನ ಔಷಧಿಯನ್ನು ನಿಯಮಿತವಾಗಿ ತೆಗೆದುಕೊಳ್ಳುತ್ತೀರಿ, ಎಲ್ಲವೇ? ನಿಮಗೊಂದು ಕಾಯಿಲೆ ಇದೆ, ಡಾಕ್ಟರ್ ಹೇಳಿದ್ರು ಇದು ಪ್ರತಿದಿನ ಸಾಯುವ ತನಕ ತಕ್ಕೋಬೇಕು, ಯಾಕಂದ್ರೆ ದಟ್ ಇಸ್ ಎ ಬಿಗ್ ಡಿಸೀಸ್. ನೀವು ತಕ್ಕೊಳ್ಳಲ್ವಾ? ಒಂದಿನ ತಕ್ಕೊಂಡಿಲ್ಲದಿದ್ರೆ ನಿಮಗೆ ಭಯ ಆಗುತ್ತದೆ, ಏನಾಗುತ್ತದೆ ಅಂತ, ಅಲ್ಲವೇ? ಅದೇ ತರ ಸೊ ನೀವು ಔಷಧಿಯನ್ನು ನಿಯಮಿತವಾಗಿ ತೆಗೆದುಕೊಳ್ಳುತ್ತೀರಿ, ಏಕೆಂದ್ರೆ ಅದರಿಂದಲೇ ಗುಣಮುಖ ಆಗುತ್ತದೆ ಎಂದು ನಿಮಗೆ ಗೊತ್ತು. ಅದೇ ರೀತಿ ನಿಮ್ಮ ಆತ್ಮವು ಗುಣಮುಖವಾಗಲು ವಿಶೇಷವಾಗಿ ಭಯ ಮತ್ತು ಪಾನಿಕಿನಿಂದ ನೀವು ಪ್ರತಿದಿನ ನಿಶ್ಚಲತೆಯ ಆತ್ಮೀಯ ಅಭ್ಯಾಸ ಮಾಡಬೇಕು. ನಮಗೆ ಒಂದು ದೊಡ್ಡ ರೋಗ ಇದೆ ದೇವರ ಮಕ್ಕಳೇ, ನಮ್ಮ ಆತ್ಮದಲ್ಲಿ. ಅದು ವಾಸಿಯಾಗಬೇಕಂದ್ರೆ ದೇವರ ಜೊತೆ ನಾವು ಕೂತುಕೊಳ್ಳಬೇಕು. ಇದೇನು ಮಾಡಲಿಲ್ಲದಿದ್ರೆ ನನಗೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಯಾಕೆ ಗೊತ್ತಿಲ್ಲ, ನನ್ನ ಪ್ರಾಬ್ಲಮ್ಸ್ ಬರೀ ಬೆಳೀತಾ ಇರ್ತದೆ ಪಾಸ್ಟರ್, ನನಗ್ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನಮ್ಮ ಮನೆಯಲ್ಲಿ ದುಡ್ಡಿಲ್ಲ, ನಮ್ಮ ಮನೆಯಲ್ಲಿ ರೋಗ, ನಮ್ಮ ಮನೆಯಲ್ಲಿ ಜಗಳ. ಯಾಕೆ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇನ್ನೂ ಸ್ಪಷ್ಟವಾಗಿ ಹೇಳಿಕೊಡಕ್ಕೆ ನನಗೂ ಬರುವುದಿಲ್ಲ, ಇಷ್ಟೇ. ಅರ್ಥ ಮಾಡಿಕೊಳ್ಳಿ. ಒಂದು ದಿನ ನೀವು ಈ ಆಧ್ಯಾತ್ಮಿಕ ಅಭ್ಯಾಸದಿಂದ ವಿಶ್ರಾಂತಿ ಪಡೆದರೆ ಅದು ನಿಮ್ಮ ಶಾಂತಿಯ ಮೇಲೆ ನೀವು ಊಹಿಸುವುದಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಕೆಲವರು ತಿಳ್ಕೊಳ್ತಾರೆ, ಒಂದು ದಿನ ನಾನು ಮಾಡಲಿಲ್ಲದಿದ್ರೆ ಏನಾಗುತ್ತದೆ, ಅಲ್ಲಾಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ, ವೈ ಸೋ ಮಚ್ ಆಫ್ ಅರ್ಜೆನ್ಸಿ, ಯಾಕೆ ಮಾಡಬೇಕು, ಇವತ್ತೊಂದಿನ ಮಾಡಲಿಲ್ಲ ಅಂದ್ರೆ ಏನಾಗುತ್ತದೆ, 4 ದಿನ ನನಗೆ ನೆಂಟರ ಮನೆ ಹೋಗಿ ಹಂಗೆ ನನಗೆ ಎಂಜಾಯ್ ಮಾಡಬಹುದಲ್ಲ. ಸೊ ಒಂದು ದಿನ ನಾವು ಈ ಆಧ್ಯಾತ್ಮಿಕ ಅಭ್ಯಾಸದಿಂದ ವಿಶ್ರಾಂತಿ ಪಡೆದರೆ ಅದು ನಮ್ಮ ಶಾಂತಿಯ ಮೇಲೆ ನಾವು ಊಹಿಸುವುದಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತದೆ. ದೇವರ ಮಕ್ಕಳೇ, ನಮಗೆ ಬೇಕಾಗಿರುವುದು ಶಾಂತಿ, ಪೀಸ್. ಈ ಶಾಂತಿ ನಮಗೆ ಎಲ್ಲಿಂದ ಪರ್ಚೇಸ್ ಮಾಡಕ್ಕಾಗುವುದಿಲ್ಲ, ದೇವರಿಗೆ ಮಾತ್ರ ಕೊಡಕ್ಕಾಗುತ್ತದೆ. ಈ ಶಾಂತಿಯಿಂದ ನಮಗೆಲ್ಲಾ ಸಿಗುತ್ತದೆ. ಗಾಡ್ ಇಸ್ ಪೀಸ್. ಅರ್ಥ ಮಾಡಿಕೊಳ್ಳಿ. ಶಾಂತಿಯ ಹಂಗೆ ಈಸಿಯಾಗಿ ಸಿಕ್ಕುವ ಸಾಮಾನ್ಯ ಅಲ್ಲ. ಸೊ ದೈನಂದಿನ ಅಭ್ಯಾಸ ಅಗತ್ಯವಿದೆ. ನಾವು ಒಂದು ದಿನ ಅದನ್ನು ಬಿಟ್ಟರು ನಮ್ಮ ಆಂತರಿಕ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತದೆ. ಮೊದಲೇ ದೇವರ ಹತ್ರ ಬಂದರೂ ನಮಗೆ ಆತ್ಮೀಯ ಶಕ್ತಿ ಇಲ್ಲ, ಸ್ವಲ್ಪ ಬರ್ತಾ ಇದೆ. ಅದು ನೀವು ಬೇರೆ ಕಡೆ ಎಲ್ಲ ಹೋಗಿ ನೀವು ಸ್ಪೆಂಡ್ ಮಾಡಿದ್ರೆ ಅದೆಲ್ಲ ಹೋಗ್ಬಿಡ್ತದೆ. ಅದೇ ನಾನು ಹೇಳುವುದು, ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ಭೀತಿ ಬಂದಾಗ ಭಯ ನಿಮ್ಮ ಬೋಧಕನಾಗಲು ಬಿಡಬಾರದು, ನಂಬಿಕೆ ನಿಮ್ಮ ಬೋಧಕನಾಗಿರಬೇಕು. ಭೀತಿ ಬಂದಾಗ ಹೂ ಇಸ್ ಯುವರ್ ಪ್ರೀಚರ್? ಭೀತಿ ಇಸ್ ಯುವರ್ ಪ್ರೀಚರ್, ಅಲ್ಲವೇ? ಒಂದು ಕೆಟ್ಟದ್ದು ಬಂದಾಗ
ಹೂ ಇಸ್ ಯುವರ್ ಪ್ರೀಚರ್, ಫೇತ್ ಆರ್ ಕೆಟ್ಟದು? ಇಫ್ ಫೇತ್ ಈಸ್ ಯುವರ್ ಪ್ರೀಚರ್, ಯು ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್. ಆದರೆ ಆ ತೊಂದರೆ, ಆದರೆ ಭಯ ನಿಮ್ಮ ಪ್ರೀಚರ್ ಆಗಿದ್ದರೆ ದೇವರ ಹತ್ರ ನೀವು ಅಷ್ಟು ಕ್ಲೋಸ್ ಆಗಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಭಯವನ್ನು ಒಳಗೆ ತೆಗೆದುಕೊಂಡು ಅದನ್ನು ನಿಭಾಯಿಸದಿದ್ದರೆ ನಮ್ಮೊಳಗೆ ಭಯ ಬೆಳೆಯುತ್ತದೆ. ಮನಸ್ಸು ಎಲ್ಲೆಡೆ ಅಪಾಯವನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ನಾವು ಭಯಪಡುವುದು ಸಂಭವಿಸಬಹುದು. ಖಂಡಿತ ನನಗೂ ಏನೋ ಒಂದು ಭಯ ಬರ್ತಾ ಇದೆ, ಏನೋ ಆಗತ್ತೆ. ಅದೇ ನೀವು ಬೆಳೆಸುತ್ತಾ ಇದ್ದರೆ ಅದು ಆಗುತ್ತದೆ ಅಂತ ಖಂಡಿತ. ದೇವರು ಕೆಲಸ ಮಾಡಬೇಕಂದ್ರೆ ನಾವು ಭಯವನ್ನು ನಂಬಿಕೆಯಿಂದ ಬದಲಾಯಿಸಬೇಕು. ಹಲ್ಲೆಲೂಯ. ನಾವು ದೇವರಿಗೆ ಮೊದಲ ಅಗತ್ಯ ಮಾಡದಿದ್ದರೆ, ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಶಿಸ್ತುಬದ್ಧಗೊಳಿಸದಿದ್ದರೆ ಯಾರಿಗೂ ಈ ಭೀತಿಯಿಂದ ಸಂಪೂರ್ಣವಾಗಿ ಹೊರಗೆ ಬರಕ ಆಗುವುದಿಲ್ಲ. ದೇವರಿಗೆ ಮೊದಲ ಆದ್ಯತೆ ನೀಡಬೇಕು. ಲಾಸ್ಟ್ ಆದ್ಯತೆ, ಲಾಸ್ಟ್ ಇಂಪಾರ್ಟೆನ್ಸ್ ಅಲ್ಲ ದೇವರಿಗೆ ಕೊಡುವುದು. ದೇವರಿಗೆ ಮೊದಲನೇ ಆದ್ಯತೆ ಕೊಡುವವರಿಗೆ ಮಾತ್ರ ಈ ಭಯದಿಂದ ನಮಗೆ ಕಂಟ್ರೋಲ್ ಮಾಡಕ್ಕಾಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.